ಜನರಿಗೆ ಸುಳ್ಳು ಹೇಳುವ ನಿರ್ಲಜ್ಜ ಸಿಎಂ ಸಿದ್ದರಾಮಯ್ಯನವರು ಅಂತ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಹೀಗಂತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟರು. ಸೆಪ್ಟೆಂಬರ್ ಕ್ರಾಂತಿಯಲ್ಲ, ನವೆಂಬರ್ ಡಿಸೆಂಬರ್ ಕ್ರಾಂತಿ. ಡಾಕ್ಟರ್ ಯತೀಂದ್ರ ಮೂಲಕ ಸಿದ್ದರಾಮಯ್ಯ ಹೇಳಿಸಿದ್ದಾರೆ, ನಿಮ್ಮ ದರಿದ್ರ ಆಡಳಿತವನ್ನು ಕರ್ನಾಟಕದಲ್ಲಿ ತರಬೇಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಪ್ರೂವ್ ಆಗ್ತಾ ಇದೆ ಅಂತ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಆಲ್ ಈಸ್ ನಾಟ್ ವೆಲ್ ಅನ್ನೋದು ಭಾಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ. ಅವರೇನು ರಾಜಣ್ಣ ಅವರು ಹೇಳಿದ್ರು, ರಾಜಣ್ಣ ಅವರು ಹೇಳಿದ್ದು ಸ್ವಲ್ಪ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ, ಅದು ಮೋಸ್ಟ್ಲಿ ಅಕ್ಟೋಬರ್ ನವಂಬರ್ಗೆ ಮುಂದೋಗ್ಯದು ಕಾಣ್ತದೆ. ಹಾಗಾಗಿ ಇದ್ರೊಳಗೆ ಯತೀಂದ್ರ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ನನ್ನ ಕೈ ಹಚ್ಚಿದ್ರೆ ಡಿ ಕೆ ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ, ನೀವು ಕೈ ಹಚ್ಚೋದಾದ್ರೆ ಹಚ್ಚಿ ನೋಡ್ರಿ ಅಂತ ಹೇಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಲ್ಲಿ ಮೊದಲನೇದು ಆರ್ಥಿಕವಾಗಿ ಅತ್ಯಂತ ಕೆಟ್ಟ ಸ್ಥಿತಿಯೊಳಗಿದ್ದಾರೆ, ಆಡಳಿತಾತ್ಮಕವಾಗಿ ಅಧೋಗತಿಗಳಿದೆ. ಇದರ ಜೊತೆಗೆ ಇದೊಂದು ರಾಜಕೀಯ ಅಸ್ಥಿರತೆ, ಕರ್ನಾಟಕ ಭಾಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ. ನೀವು ಏನಾರೇ ಮಾಡಿರಿ ನಿಮ್ಮ ಪಾರ್ಟಿಯೊಳಗೆ ಅದು ದ್ಯಾಟ್ ಈಸ್ ಯುವರ್ ಲುಕ್ಔಟ್. ಬಟ್ ಬೇಸಿಕಲಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋದು ಕರ್ನಾಟಕ ಭಾಳಷ್ಟು ಮೊದಲಿಂದ ಬೈ ಕಲ್ಚರ್ ಇಟ್ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಬೈ ಕಲ್ಚರ್ ಇಟ್ ಈಸ್ ಎ ಸ್ಟೇಟ್ ವೇರ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಗುಡ್. ನಿಮ್ಮ ದರಿದ್ರ ಆಡಳಿತದಿಂದಾಗಿ ಈ ರೀತಿಯ ಸ್ಥಿತಿಯನ್ನು ತರಬೇಡಿ. ಹೇಳಿದ್ನಲ್ಲ, ಒಬ್ಬರಿಗೊಬ್ಬರು ಇವ್ರಿಗೆ ಡಿ ಸಿ ಎಮ್, ಅವ್ರಿಗೆ ಸಿ ಎಮ್, ಅವ್ರಿಗೆ ಡಿ ಸಿ ಎಮ್, ಇವ್ರಿಗೆ ಡಿ ಸಿ ಎಮ್ ಏನು ನಡೆದಿದೆ. ನಾವು ಭಾಳ ಸ್ಪಷ್ಟವಾಗಿ ಹಿಂದೆ ಹೇಳಿದ್ವಿ, ನಿಮ್ಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟರು ಸರಿಯಾಗಿ.